ಪ್ರಸ್ತುತ ಬೈಂದೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ನ್ಯಾಯಾಲಯವನ್ನು ಕುಂದಾಪುರಕ್ಕೆ ಸ್ಥಳಾಂತರಿಸುವ ಬಗ್ಗೆ ಕುಂದಾಪುರದ ವಕೀಲರಾದ ಕೆ.ಸಿ. ಶೆಟ್ಟಿಯವರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು. ಆದ್ದರಿಂದ ಬೈಂದೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ನ್ಯಾಯಾಲಯವನ್ನು ಕುಂದಾಪುರಕ್ಕೆ ಸ್ಥಳಾಂತರಿಸಬಾರದು ಎಂದು ಬೈಂದೂರು ತಾಲೂಕು ನ್ಯಾಯವಾದಿಗಳ ಸಂಘ ಹಾಗೂ ಬೈಂದೂರಿನ ಸ್ಥಳೀಯರು ಬೈಂದೂರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಬೈಂದೂರು ನ್ಯಾಯಾಲಯ ಸ್ಟಾರ್ಟ್ ಆಗಿ 2 ವರ್ಷಗಳಾಗಿದೆ. ಬೈಂದೂರಿನಲ್ಲಿ ಪೂರ್ಣಕಾಲಿಕ ನ್ಯಾಯಾಲಯವನ್ನು ಸಮೇತ ಘೋಷಣೆ ಆಗಿದೆ. ಪೂರ್ಣಕಾಲಿಕ ನ್ಯಾಯಾಲಯವು ಘೋಷಣೆ ಆಗೋಕ್ಕಿಂತ ಮೊದಲು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರುಗಳು ಸ್ಥಳ ಪರಿಶೀಲನೆಯನ್ನು ಮಾಡಿ ಹಾಗೂ ನ್ಯಾಯಾಲಯಕ್ಕೆ ಯೋಗ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಬೈಂದೂರಿನಲ್ಲಿ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿರುತ್ತದೆ. ಇಂತಹ ಈ 2 ವರ್ಷಗಳ ಕಾಲ ಬೈಂದೂರು ನ್ಯಾಯಾಲಯವು ಯಾವುದೇ ಅಡೆತಡೆ ಇಲ್ಲದೆ ನಡೆದುಕೊಂಡು ಬಂದಿರುತ್ತದೆ. ಇಂತಹ ಈ ಸಂದರ್ಭದಲ್ಲಿ ಇತ್ತೀಚಿನ ಪತ್ರಿಕಾ ವರದಿಗಳನ್ನು ಮತ್ತು ಹೈಕೋರ್ಟ್ ಮತ್ತು ಸರ್ಕಾರಕ್ಕೆ ಕುಂದಾಪುರದ ಒಂದಿಷ್ಟು ವಕೀಲರುಗಳು ಹೋಗಿ ಬೈಂದೂರು ನ್ಯಾಯಾಲಯವನ್ನು ಕುಂದಾಪುರಕ್ಕೆ ಶಿಫ್ಟ್ ಮಾಡಿ ಬೈಂದೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನೋದರ ಕಾರಣವನ್ನು ತೋರಿಸಿ ಬೈಂದೂರು ಜನಕ್ಕೆ ಇವತ್ತು ಅನ್ಯಾಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಂಥ ವರದಿಯನ್ನು ನೋಡಿದರೆ ಬೈಂದೂರಿನ ವಕೀಲರ ಸಹ ಅದನ್ನು ಒಪ್ಪಿದ್ದಾರೆ ಅನ್ನುವಂತಹ ವರದಿಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಅಧಿಕಾರವನ್ನು ಉಪಯೋಗಿಸುವಂಥ ಅಧಿಕಾರವನ್ನು ಯಾರು ಕೊಟ್ಟಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಯಾವುದೇ ಕಾರಣಕ್ಕೂ ಬೈಂದೂರು ನ್ಯಾಯಾಲಯವನ್ನು ಕುಂದಾಪುರಕ್ಕೆ ಶಿಫ್ಟ್ ಮಾಡೋದರಲ್ಲಿ ನಮ್ಮ ಯಾವುದೇ ಸಹಮತವಿಲ್ಲ. ನಾವು ಎಂದಿಗೂ ಬೈಂದೂರು ಜನರೊಂದಿಗೆ ಬೈಂದೂರು ನ್ಯಾಯಾಲಯವನ್ನು ಉಳಿಸುವಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾವು ಕೊನೆ ತನಕ ಹೋರಾಡುತ್ತೆ. ಹಾಗೆಯೇ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನಂತ ಹೇಳಿದರೆ, ಬೈಂದೂರಿನ ನ್ಯಾಯಾಲಯವನ್ನು ಕಾಯಂಗೊಳಿಸಬೇಕು, ಬೈಂದೂರಿನಲ್ಲಿ ನ್ಯಾಯಾಲಯ ಉಳಿಯಬೇಕು ಮತ್ತು ಬೈಂದೂರಿನಲ್ಲಿ ನ್ಯಾಯಾಲಯಕ್ಕಾಗಿ ಕಾದಿರಿಸಿದ ಸ್ಥಳದಲ್ಲಿ ಇಮಿಡಿಯೇಟ್ ನ್ಯಾಯಾಲಯದ ಸಂಪೂರ್ಣ ಸಂಕೀರ್ಣವನ್ನು ಕಟ್ಟಿ ಸುವ್ಯವಸ್ಥೆ ವ್ಯವಸ್ಥೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರವು ಕ್ರಮ ಕೈಗೊಳ್ಳಬೇಕಂತ ಸರ್ಕಾರವನ್ನು ನಾನು ಒತ್ತಾಯಿಸ್ತಾ ಇದ್ದೀನಿ. ಅದರೊಂದಿಗೆ ಕುಂದಾಪುರದ ಕೆಲವು ಹಿತಾಸಕ್ತಿಗೋಸ್ಕರ ಕುಂದಾಪುರಕ್ಕೆ ವರ್ಗಾವಣೆ ಮಾಡುವಂಥ ಷಡ್ಯಂತ್ರ ಅದನ್ನು ಸರ್ಕಾರ ಈಗಾಗಲೇ ತಡಿಬೇಕು. ಬೈಂದೂರು ಜನತೆಗೆ ಎಂದಿಗೂ ಅನ್ಯಾಯವಾಗದಂಥ ರೀತಿಯಲ್ಲಿ ನೀಡಬೇಕು. ಬೈಂದೂರಿನಲ್ಲಿ ಇನ್ನೂ ಹೆಚ್ಚಿನ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿಸುವ ಪ್ರಕರಣಗಳಿದ್ದು ಬೈಂದೂರಿನಲ್ಲಿರುವ ಪ್ರಕರಣಗಳಿಗೆ ಬೈಂದೂರಿನ ಕಕ್ಷಿದಾರರಿಗೆ ಅನುಕೂಲಕರ ಆಗ್ತಾ ಇದೆ. ಯಾವುದೇ ಕಕ್ಷಿದಾರರುಗಳಾಗಲಿ ಬೈಂದೂರು ಜನತೆಯಾಗಲಿ ಬೈಂದೂರು ನ್ಯಾಯಾಲಯವನ್ನು ಕುಂದಾಪುರಕ್ಕೆ ವರ್ಗಾಯಿಸುವಲ್ಲಿ ಸನ್ಮತವನ್ನು ಸೂಚಿಸಿಲ್ಲ. ಪತ್ರಿಕೆಯಲ್ಲಿ ಕುಂದಾಪುರದವರು ಏನು ಹಾಕಿದ್ದಾರೆ ಹಾಗೂ ಹೈಕೋರ್ಟ್ಗಳಿಗಾಗಲಿ ಮತ್ತು ಸರ್ಕಾರಕ್ಕೆ ಅವರು ಏನು ವರದಿ ಏನು ಹೇಳಿಕೊಂಡಿದ್ದಾರೆ ಅವರ ಅರ್ಜಿಗಳಲ್ಲಿ ಅದು ಶುದ್ಧ ಸುಳ್ಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೈಂದೂರಿನ ನ್ಯಾಯಾಲಯದ ಹೋರಾಟಕ್ಕೆ ಸಾರ್ವಜನಿಕರಿಂದ ಜೊತೆಗೆ ಬೈಂದೂರು ವಕೀಲರ ಸಂಘವು ಸದಾ ಇದ್ದು ಬೈಂದೂರು ವಕೀಲರ ಸಂಘವು ಇವತ್ತಿಗೆ ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದೆ. ಈ ಹೋರಾಟವನ್ನು ಉಳಿಸುವ ಆದೇಶ ಬರುವ ತನಕ ಮುಂದುವರಿಯುತ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೈಂದೂರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಮೋಬಿ ಪಿಸಿ ಅವರು ಮಾತನಾಡಿ, ಬೈಂದೂರು ನ್ಯಾಯಾಲಯ ಕುಂದಾಪುರಕ್ಕೆ ಸ್ಥಳಾಂತರಿಸಬಾರದು, ಅದು ಬೈಂದೂರಿನಲ್ಲೇ ಉಳಿಯಬೇಕು. ನಮಗೆ ಯಾವುದೇ ಮಾಹಿತಿ ನೀಡದೆ ಈ ರೀತಿ ಮನವಿ ನೀಡಿರುವುದು ಸರಿಯಲ್ಲ. ಬೈಂದೂರು ಜನರ ಹಲವು ದಿನಗಳ ಹೋರಾಟದಿಂದ ಇಲ್ಲಿ ನ್ಯಾಯಾಲಯ ಸ್ಥಾಪಿತವಾಗಿದೆ. ನ್ಯಾಯಾಲಯವನ್ನು ಕುಂದಾಪುರಕ್ಕೆ ಸ್ಥಳಾಂತರಿಸುವುದನ್ನು ವಿರೋಧಿಸುತ್ತೇವೆ ಮತ್ತು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಕೀಲರಾದ ಪ್ರಶಾಂತ್ ಪೂಜಾರಿ, ಚಂದ್ರಶೇಖರ್, ಲಿಂಗಪ್ಪ ಮುಂತಾದವರು ಉಪಸ್ಥಿತರಿದ್ದರು. ನ್ಯಾಯಾಲಯವನ್ನು ಬೈಂದೂರಿನಿಂದ ದೂರದ ಕುಂದಾಪುರಕ್ಕೆ ವರ್ಗಾಯಿಸಬೇಕಂತ ಹೇಳಿ ಕುಂದಾಪುರದ ವಕೀಲರಾದ ಕೆ.ಸಿ. ಶೆಟ್ಟಿಯವರು ಹಾಗೂ ಸ್ವಲ್ಪ ಜನರು ಸೇರಿಕೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದ ಪ್ರಕಾರವಾಗಿ ಪರಿಶೀಲನೆಗೆ ಅರ್ಜಿಯನ್ನು ಈಗ ಕಳಿಸಿದ್ದಾರೆ. ಆ ಪ್ರಕಾರವಾಗಿ ಇನ್ನು ಮುಂದೆ ನಮಗೆ ಬೈಂದೂರಿನಲ್ಲಿ ನ್ಯಾಯಾಲಯ ಇಲ್ಲದೆ ಹೋದರೆ ಬೈಂದೂರಿನ ಕಕ್ಷಿದಾರರು ಈ ಹಿಂದೆ ಕುಂದಾಪುರದಲ್ಲಿ ಹೇಗೆ ನ್ಯಾಯವನ್ನು ಪಡೆಯಲಿಕ್ಕೆ ಅಲೆದಾಡುವಂಥ ಪರಿಸ್ಥಿತಿ ಇತ್ತು, ಅಂಥ ಪರಿಸ್ಥಿತಿಯನ್ನು ಪುನಃ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅತ್ಯಂತ ವಿಷಾದನೀಯ ಸಂಗತಿಯಾಗಿದೆ. ಬೈಂದೂರು ಜನರು ಇವತ್ತು 2 ವರ್ಷದಿಂದ ಈಚೆಗೆ ಮಧ್ಯಾಹ್ನ 11 ಗಂಟೆಗೆ ಕೋರ್ಟ್ ಇದ್ದರೆ 11:30, 12 ಗಂಟೆಗೆ ತಮ್ಮ ಕೋರ್ಟಿನ ಕೆಲಸವನ್ನು ಮುಗಿಸ್ಕೊಂಡು ಅವರು ಬೇರೆ ಚಟುವಟಿಕೆಗಳಿಗೆ ತೆರಳುವಂಥ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅಂಥ ಉತ್ತಮ ರೀತಿಯಾದಂಥ ಕೋರ್ಟ್ನ ಸೇವೆಯನ್ನು ಪಡಿತಾ ಇದ್ದಾರೆ. ಆದರೆ ಇದನ್ನು ಸಹಿಸಲಾರದ ನಮ್ಮ ಪಕ್ಕದ ತಾಲೂಕಿನ ವಕೀಲರಾದಂಥವರು ಇದನ್ನು ಹೇಗಾದರೂ ಮಾಡಿ ಕುಂದಾಪುರಕ್ಕೆ ವರ್ಗಾವಣೆ ಮಾಡಿಕೊಳ್ಬೇಕು ಅನ್ನುವಂಥ ಹುನ್ನಾರವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಬೈಂದೂರು ವಕೀಲರ ಸಂಘ ಹಾಗೂ ಬೈಂದೂರು ಸಾರ್ವಜನಿಕರು ಹಾಗೂ ಬೈಂದೂರು ಲಿಟಿಗೆಂಟ್ಸು
ಕಕ್ಷಿದಾರರು ಏನಿದ್ದಾರೆ ಅದಕ್ಕೆ ತೀವ್ರವಾದಂಥ ಆಕ್ಷೇಪಣೆಯನ್ನು ಆಕ್ರೋಶವನ್ನು ಈಗಾಗಲೇ ಹೊರಹಾಕಿದ್ದಾರೆ. ಮತ್ತು ಅಲ್ಲದೆ ಇನ್ನು ಮುಂದೆ ಇದೇ ರೀತಿಯ ನಡವಳಿಕೆ ಕಂಡು ಬಂದಲ್ಲಿ ನಾವು ಉಗ್ರ ರೀತಿಯಾದಂಥ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ. ನಮ್ಮ ಮುಖೇನ ಇವತ್ತು ನಾವು ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಲ್ಲಿ ನಾವು ಮನವಿ ಮಾಡುವುದೇನಂತಂದರೆ, ಬೈಂದೂರು ನ್ಯಾಯಾಲಯವನ್ನು ನಮಗೆ ಈಗ ಇರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿಯಲ್ಲಿ ಮೇಲ್ದರ್ಜೆಗೆ ಏರಿಸಿ ಉತ್ತಮ ನ್ಯಾಯದಾನವನ್ನು ಪಡೆಯುವಲ್ಲಿ ಬೈಂದೂರು ಜನತೆಗೆ ಯಶಸ್ವಿಯಾಗುವಂಥ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅನ್ನುವಂಥ ಮನವಿಯನ್ನು ಮಾನ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತಾ ಆ ಅರ್ಜಿಯನ್ನು ತಮ್ಮ ಮುಂದೆ ಸರ್ಕಾರಕ್ಕೆ ಶಿಫಾರಸು ಮನವಿಯನ್ನು ಕಳಿಸ್ಕೊಡ್ಬೇಕಾದ ಈ ಮೂಲಕ ತಮ್ಮಲ್ಲಿ ವಿನಂತಿ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ